ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಎಮಿಲಿ ಡಿಕಿನ್ಸನ್ ರವರ ಪೊಯಮ್ ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟ್ ಈ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಎಮಿಲಿ ಡಿಕಿನ್ಸನ್ ರವರು ಈ ಒಂದು ಪೊಯಮ್ ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟನ್ನು 1859 ಬರೆದಿರ್ತಾರೆ ಮತ್ತು ಇದು 1864 ಪಬ್ಲಿಷ್ ಆಗಿರುತ್ತೆ. ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟ್ ಈ ಒಂದು ಪದ್ಯದ ಮೇನ್ ಥೀಮನ್ನು ಗಮನಿಸಿದಾಗ ಇಲ್ಲಿ ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟ್, ಸಕ್ಸಸ್ಸನ್ನು ಯಶಸ್ಸನ್ನು ಒಂದು ಸಿಹಿ ಅಂತಕ್ಕಂಥದ್ದನ್ನು ಪರಿಗಣಿಸ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ ಅಂತ. ಅದು ಯಾರಿಗೆ ಅಂದರೆ ನಿಜವಾಗೂ ಯಾರು ಸೋತು ಗೆದ್ದಿರ್ತಾರೆ ಅಂಥವರಿಗೆ ಅದು ನಿಜವಾದಂತಹ ಸಿಹಿ ಆಗಿರುತ್ತೆ. ಯಾವಾಗಲೂ ಗೆಲುವನ್ನು ಪಡೆಯೋರಿಗೆ ಅದು ನಿಜವಾಗಲೂ ಸಹ ಒಂದು ಸಕ್ಸಸ್ ಅಂತಕ್ಕಂಥದ್ದು ಸ್ವೀಟ್ ಆಗಿರೋದಿಲ್ಲ ಅಂತಕ್ಕಂಥದ್ದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಮಿಲಿ ಡಿಕಿನ್ಸನ್ ರವರ ಪ್ರಕಾರ ಈ ಒಂದು ಸಕ್ಸಸ್, ಯಶಸ್ಸಿನ ನಿಜವಾದ ಮೌಲ್ಯವು ಯಾರಿಗೆ ಗೊತ್ತಿರುತ್ತೆ ಅಂದರೆ ಸೋತವನಿಗೆ ಮಾತ್ರ ಗೊತ್ತಿರುತ್ತೆ, ಅಥವಾ ಸೋತವನಿಗೆ ಮಾತ್ರ ಅದು ಅರಿವಾಗುತ್ತೆ. ಗೆದ್ದವನು ಯಾವಾಗಲೂ ಸಹ ಒಂದು ಸಕ್ಸಸ್ಸನ್ನು ಏನು ಅಂದ್ಕೊತಾನೆ ಅಂದರೆ ಅದನ್ನು ಜನರಲ್ ಸಾಮಾನ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ಆದರೆ ಸೋತವನಿಗೆ ಮಾತ್ರ ಆ ಒಂದು ಸಕ್ಸಸ್ ಅಂತಕ್ಕಂಥದ್ದು ಆತನ ಒಂದು ಡ್ರೀಮ್ ಆಗಿರುತ್ತೆ. ಅಂದರೆ ಇದರ ಅರ್ಥ ನೋವಿಲ್ಲದೆ ಸುಖದ ಬೆಲೆ ಅರಿವಾಗೋದಿಲ್ಲ ಅಂತ, ಸೋಲಿಲ್ಲದೆ ಯಶಸ್ಸಿನ ಸಿಹಿಯನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ಮೇನ್ ಥೀಮ್ನಲ್ಲಿ ಈ ಒಂದು ಶಾರ್ಟ್ ಪೊಯಮನ್ನು ಬರೆದಿರ್ತಾರೆ. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿಯೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಎಮಿಲಿ ಡಿಕಿನ್ಸನ್ ರವರು ಹೇಳ್ತಾ ಇದ್ದಾರೆ, ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟ್ by those who never succeed. To comprehend a nectar requires sorest need. ನೋಡಿ, ಈ ಮೊದಲ ಸ್ಟ್ಯಾನ್ಸದಲ್ಲಿ ಎಮಿಲಿ ಡಿಕಿನ್ಸನ್ ರವರು ಹೇಳ್ತಾ ಇರ್ತಕ್ಕಂಥದ್ದು ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟ್. ಅಂದರೆ ಇಲ್ಲಿ ಸಕ್ಸಸ್ ಅನ್ನೋದನ್ನು ಎಲ್ಲರೂ ಏನು ಅಂದ್ಕೋತಾರೆ, ತುಂಬ ಸಿಹಿಯಾದದ್ದು ಅಂತ ಅಂದ್ಕೋತಾರೆ. ಅಂದರೆ ನಾವು ಏನನ್ನಾದರೂ ಸಾಧಿಸಿದಾಗ ಅದಕ್ಕೆ ಹೋಲಿಕೆ ಇಲ್ಲದೆ ಆನಂದ ಸಿಗುತ್ತೆ. ಅಂದರೆ ಸಾಧಿಸಿದವರು ಕೆಲವೊಮ್ಮೆ ಅದರ ಮಹತ್ವವನ್ನು ಸರಿಯಾಗಿ ಅರ್ಥಕೊಂಡಿರೋದಿಲ್ಲ. ಯಶಸ್ಸು ನಮ್ಮ ಜೀವನದಲ್ಲಿ ಅತಿ ಅಮೂಲ್ಯ, ಆದರೆ ಅದರ ನಿಜವಾದ ಸಿಹಿಯನ್ನು ಅರಿಯಲು ಮೊದಲು ನಾವು ವಿಫಲತೆ, ಕಹಿಯನ್ನು ಅನುಭವಿಸಬೇಕು ಅಂತಕ್ಕಂತಹ ಒಂದು ಇನ್ನರ್ ಥಾಟ್ ಇದೆ ಇಲ್ಲಿ. ಅಂದರೆ ನೋಡಿ, ಸೆಕೆಂಡ್ ಲೈನಲ್ಲಿ ಇದು ಅರ್ಥ ಆಗುತ್ತೆ, ಬೈ ದೋಸ್ ಹೂ ನೆವರ್ ಸಕ್ಸೀಡ್. ಅಂದರೆ ಯಾರು ಎಂದಿಗೂ ಯಶಸ್ಸನ್ನು ಪಡೆಯದೇ ಇರ್ತಾರಲ್ಲ ಅಂಥವರಿಗೆ ಯಶಸ್ಸು ಅಂತಕ್ಕಂಥದ್ದು ಅತ್ಯಂತ ಸಿಹಿ ಅಂತ ಭಾವಿಸ್ತಾರೆ ಅಂತ. ಅಂದರೆ ಜೀವನದಲ್ಲಿ ಬಯಸಿದ್ದನ್ನು ಸಾಧಿಸಿದವರು ಮಾತ್ರ ಯಶಸ್ಸಿನ ಮೌಲ್ಯವನ್ನು ಹೆಚ್ಚು ಚೆನ್ನಾಗಿ ಅರಿಯುತ್ತಾರೆ. ಜೀವನದಲ್ಲಿ ಬಯಸಿದ್ದನ್ನು ಸಾಧಿಸಿದವರಿಗೆ ಮಾತ್ರ ಯಶಸ್ಸು ಅನ್ನೋದು ಸಿಹಿಯಾಗಿರುತ್ತೆ ಅಂತ. ಹಸಿದವನು ಅನ್ನದ ಬೆಲೆ ಅರಿಯುವಂತೆ, ಸೋಲಿನವನು ಅಥವಾ ಸೋತಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಯಶಸ್ಸಿನ ಬೆಲೆ ಅರ್ಥ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟು ಕಾಂಪ್ರಿಹೆಂಡ್ ಎ ನೆಕ್ಟರ್ ರಿಕ್ವೈರ್ ಸೋರೆಸ್ಟ್ ನೀಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಟರ್ ಅಂದರೆ ಮಕರಂದ, ಸಿಹಿ, ಜೇನು ಅಂತ ಹೇಳ್ಬೋದು. ಆ ಜೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಜೇನಿನ ಸಿಹಿಯನ್ನು, ಮಕರಂದದ ಎಷ್ಟು ಸಿಹಿ ಇದೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ರಿಕ್ವೈರ್ಸ್ ಎ ಸೋರೆಸ್ಟ್ ನೀಡ್, ಅಲ್ಲಿ ಪ್ರಬಲವಾದಂತಹ ಒಂದು ಬಯಕೆ ಇರಬೇಕು. ಅಂದರೆ ಮಕರಂದವು ಎಷ್ಟು ಸಿಹಿಯಾಗಿದೆ ಅಂತ ಅನುಭವಿಸ್ಬೇಕಾದ್ರೆ ಬಾಯಾರಿಕೆ ಇರಬೇಕು. ಇಲ್ಲಿ ಯಶಸ್ಸು ಮಕರಂದದಂತೆ ಅಂದರೆ ಆ ಜೇನಿನಂತೆ ಮಧುರವಾಗಿದೆ, ಆದರೆ ಅದರ ಸಿಹಿಯನ್ನು ನಿಜವಾಗಿ ಅನುಭವಿಸುವವರು ಬಹಳ ಹಂಬಲದಿಂದ ಕಾಯ್ತಾ ಇರಬೇಕಾಗತ್ತೆ. ನೋಡಿ, ರಿಕ್ವೈರ್ ಸೋರೆಸ್ಟ್ ನೀಡ್, ಕೇವಲ ಬಯಕೆಯಿಂದ ಸಾಲದು, ಆ ಒಂದು ಸಿಹಿಯನ್ನು ಅರಿಯಲು ಹೃದಯದಿಂದ ತೀವ್ರವಾದಂತಹ ಹಂಬಲವಿರಬೇಕು. ಬಡವನಿಗೆ ಅನ್ನದ ಬೆಲೆ ಹೆಚ್ಚು, ದಾಹಗೊಂಡವನಿಗೆ ನೀರಿನ ಬೆಲೆ ಹೆಚ್ಚು. ಅದೇ ರೀತಿ ಸೋಲಿನ ನೋವನ್ನು ಅನುಭವಿಸಿದವನಿಗೆ ಆ ಯಶಸ್ಸಿನ ಮೌಲ್ಯವನ್ನು ಹೆಚ್ಚು ಅರಿತಾನೆ. ಯಾರು ಸೋಲನ್ನು ಕಂಡಿರ್ತಾನೆ ಅವನು ಯಶಸ್ಸನ್ನು ಕಂಡ ನಂತರ ಅದರ ಮೌಲ್ಯ ಎಷ್ಟು ಅಂತಕ್ಕಂಥದ್ದು ಅವನಿಗೆ ಗೊತ್ತಿರುತ್ತೆ. ಅಂದರೆ ಇಲ್ಲಿ ಅರ್ಥ, ಯಾವಾಗಲೂ ಯಶಸ್ಸನ್ನು ಕಂಡವನಿಗೆ ಅದು ನಾಟ್ ಸ್ವೀಟೆಸ್ಟ್, ಯಾರು ಸೋಲುಂಡಿರ್ತಾನೆ ಅವನಿಗೆ ಸಕ್ಸಸ್ ಈಸ್ ಕೌಂಟೆಡ್ ಆ್ಯಸ್ ಅ ಸ್ವೀಟೆಸ್ಟ್ ಅಂತ ಹೇಳಿ ಎಮಿಲಿ ಡಿಕಿನ್ಸನ್ ರವರು ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ನಾಟ್ ಒನ್ ಆಫ್ ಆಲ್ ದ ಪರ್ಫಲ್ ಹಾಸ್ಟ್ ಹೂ ಟುಕ್ ದ ಫ್ಲಾಗ್ ಟುಡೇ ಕ್ಯಾನ್ ಟೆಲ್ ದ ಡೆಫಿನೇಷನ್ ಸೋ ಕ್ಲಿಯರ್ ಆಫ್ ವಿಕ್ಟರಿ. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನೇರಳೆ ಬಣ್ಣದ ಒಂದು ಯೂನಿಫಾರ್ಮನ್ನು ಧರಿಸಿರ್ತಕ್ಕಂತಹ
ವಿಜಯಶಾಲಿಯಾದಂತಹ ಜಯಶಾಲಿಯಾದಂತಹ ಸೈನಿಕರಲ್ಲಿ ನಿಜವಾಗಲೂ ಸಕ್ಸಸ್ ಅಂತಕ್ಕಂತಹ ಒಂದು ಅರ್ಥ ಇರೋದಿಲ್ಲ ಅಂತ. ಯುದ್ಧದಲ್ಲಿ ಗೆದ್ದ ಸೈನಿಕರು ವಿಜಯವನ್ನು ಅನುಭವಿಸ್ತಾರೆ, ಆದರೆ ಅವರಲ್ಲಿ ಯಾರಿಗೂ ಸಹ ಆ ವಿಜಯದ ಅಸಲಿ ಅರ್ಥ ಗೊತ್ತಿರೋದಿಲ್ಲ. ಅಂದರೆ ಸತತವಾಗಿ ಜಯ ಗಳಿಸುವವರಿಗೆ ವಿಜಯದ ಮೌಲ್ಯ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಅವರು ನಿತ್ಯ ಸಿಗುವ ಸುಖವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅವರಿಗೆ ನಿಜವಾದ ಸುಖ ಆ ವಿಜಯದಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹೂ ಟುಕ್ ದ ಫ್ಲಾಗ್ ಟುಡೇ ಅಂದರೆ ಯುದ್ಧದಲ್ಲಿ ಧ್ವಜ ಹಾರಿಸೋದು ಅಂದಾಗ ಜಯವನ್ನು ಗಳಿಸಿರತಕ್ಕಂಥವ್ರು ಅವರಿಗೆ ನಿಜವಾದ ಆ ಜಯದ ಬೆಲೆ ಏನು ಅನ್ನೋದು ಅರಿವಿರೋದಿಲ್ಲ. ಕ್ಯಾನ್ ಟೆಲ್ ದ ಡೆಫಿನೇಷನ್ ಸೋ ಕ್ಲಿಯರ್ ಆಫ್ ವಿಕ್ಟರಿ. ಆ ಗೆದ್ದವನು ವಿಜಯದ ಸಿಹಿಯನ್ನು ಅವನು ಅನುಭವಿಸೋದಿಲ್ಲ, ಅದು ಅವನಿಗೆ ಸಹಜವಾಗಿ ಕಾಣ್ತಾ ಇರುತ್ತೆ. ನಿಜವಾದ ಮೌಲ್ಯವನ್ನು ಅರಿಯುವುದು ಸೋತವನಿಗೆ ಮಾತ್ರ ಗೊತ್ತಿರುತ್ತೆ. ಸೋತವನ ಮನಸ್ಸಿಗೆ ಆ ನಿಜವಾದಂತಹ ಜಯದ ಒಂದು ಡೆಫಿನೇಷನ್ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಗೆದ್ದವನಿಗೆ ವಿಜಯ ಸ್ಪಷ್ಟವಾಗಿರೋದಿಲ್ಲ, ಅದು ಅವನಿಗೆ ಕೇವಲ ಸಾಮಾನ್ಯ ಅನುಭವ ಆಗಿರುತ್ತೆ. ಪ್ರತಿ ಸಾರಿ ಗೆಲ್ತಾ ಇದ್ದಾನೆ ಅಂದರೆ ಅವನಿಗೆ ಅದು ಸಾಮಾನ್ಯವಾಗಿಬಿಟ್ಟಿರುತ್ತೆ. ಜೀವನದಲ್ಲಿ ಸಿಕ್ಕದೇ ಹೋದದ್ದು ಹೆಚ್ಚು ಬೆಲೆ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಸೋತವನಿಗೆ ಗೊತ್ತಾಗಿರುತ್ತೆ. ಗೆದ್ದಿರೋವನಿಗೆ ಆ ಯುದ್ಧದಲ್ಲಿ ಗೆದ್ದಿರೋವನಿಗೆ ಅದು ಗೊತ್ತಿರೋದಿಲ್ಲ. ಅವನು ಗೆದ್ದು ಬೀಗ್ತಾ ಇರ್ತಾನೆ, ಅವನಿಗೆ ನಿಜವಾದ ಸಕ್ಸಸ್ ಏನು ಅಂತ ಗೊತ್ತಿರೋದಿಲ್ಲ. ಅಲ್ಲಿ ಸೋತವನಿಗೆ ಮಾತ್ರ ಅದರ ಬೆಲೆ ಗೊತ್ತಿರುತ್ತೆ ಅಂತಕ್ಕಂಥದ್ದು 2ನೇ ಸ್ಟ್ಯಾನ್ಸದಲ್ಲೇ ಹೇಳ್ತಾರೆ. ಇನ್ನು 3ನೇ ಸ್ಟ್ಯಾನ್ಸಾಗೆ ಬಂದಾಗ, ಹ್ಯಾಸ್ ಈ ಡಿಫೀಟೆಡ್ ಡೈಯಿಂಗ್ ಆನ್ ಹೂಸ್ ಫರ್ಬಿಡನ್ ಇಯರ್ ದ ಡಿಸ್ಟ್ಯಾಂಟ್ ಸ್ಟ್ರೈನ್ ಆಫ್ ಟ್ರಿಂಪ್ ಬರ್ಸ್ಟ್ ಅಗೊನೈಸ್ಡ್ ಆ್ಯಂಡ್ ಕ್ಲಿಯರ್. ನೋಡಿ, ಕೊನೆ ಸ್ಟ್ಯಾನ್ಸಾದಲ್ಲಿ ಎಮಿಲಿ ಡಿಕಿನ್ಸನ್ ರವರು ಹೇಳ್ತಾ ಇದ್ದಾರೆ, ಸೋತ ಆಸ್ ಈ ಡಿಫೀಟೆಡ್ ಡೈಯಿಂಗ್, ಸಾಯುತ್ತಿರುವ ಸೋತಂತಹ ಸೈನಿಕನಿಗೆ ಮಾತ್ರ ನಿಜವಾದಂಥ ಯಶಸ್ಸು ಗೊತ್ತಾಗುತ್ತೆ, ಯಶಸ್ಸಿನ ಸಿಹಿ ಗೊತ್ತಾಗುತ್ತೆ ಅಂತ, ಆ ಸಕ್ಸಸ್ನ ಸ್ವೀಟ್ನೆಸ್ ಗೊತ್ತಾಗುತ್ತೆ ಅಂತ. ಸೋವಿನ ನೋವಿನಲ್ಲಿರ್ತಕ್ಕಂಥವನು, ಜೀವವನ್ನು ಕಳೆದುಕೊಳ್ತಾ ಇರ್ತಕ್ಕಂಥವನು ವಿಜಯದ ನಿಜವಾದ ಅರ್ಥವನ್ನು ಹೆಚ್ಚು ಅರಿತಿರ್ತಾನೆ. ಜೀವನದ ಅತಿ ದೊಡ್ಡ ನೋವು ಅನುಭವಿಸಿದವನಿಗೆ ಆ ಸುಖದ ಬೆಲೆ ಅರಿವಾಗುತ್ತೆ. ಆನ್ ಹೂಸ್ ಫರ್ಬಿಡನ್ ಇಯರ್, ಆ ಸೋತವನಿಗೆ ವಿಜಯದ ಘೋಷಣೆಗಳು ಬಹಳ ನೋವಿನಿಂದ ಕೇಳಿಸ್ತಾ ಇರುತ್ತೆ ಅಂತ. ಅಂದರೆ ಅಲ್ಲಿ ಗೆದ್ದಿರುವವರ ಸಂಭ್ರಮವೇ ಆ ಸೋತವನ ನೋವನ್ನು ತೀವ್ರಗೊಳಿಸ್ತಾ ಇರುತ್ತೆ. ಸೋಲಿನಲ್ಲಿರುವವನು ಮಾತ್ರ ವಿಜಯದ ಹಂಬಲವನ್ನು ಹೃದಯದಿಂದ ಹರಿತಾ ಇರ್ತಾನೆ. ಗೆದ್ದವನಿಗೆ ಅದು ಹೃದಯದಿಂದ ಬರೋದಿಲ್ಲ, ಕ್ಯಾಶುಯಲ್ ಆಗಿ ಗೆದ್ದು ಅದರ ಒಂದು ಸಿಹಿಯನ್ನು ಅನುಭವಿಸೋದಿಲ್ಲ. ಆ ಸೋತಿರುವವನು ಆ ವಿಜಯದ ಹಂಬಲ ಅಂತಕ್ಕಂಥದ್ದು ಎಲ್ಲಿ ಬಂದಿರುತ್ತೆ ಅಂದರೆ ಅವನ ಹೃದಯದಲ್ಲಿ ಬಂದಿರುತ್ತೆ. ಅವನಿಗೆ ನಿಜವಾದಂತಹ ಅರಿವಿರುತ್ತೆ. ದ ಡಿಸ್ಟ್ಯಾಂಟ್ ಸ್ಟ್ರೈನ್ಸ್ ಆಫ್ ಟ್ರಂಪ್, ಗೆದ್ದವರ ಜಯಘೋಷಗಳು ಸೋತವನ ಕಿವಿಗಳಿಗೆ ಕೇಳಿಸ್ತಾ ಇದ್ದಾಗ ಆ ಜಯವು ಸೋತವನಿಗೆ ನೋವು ತಂದರೂ ಅದೇ ಅವನಿಗೆ ಜಯದ ಮೌಲ್ಯವನ್ನು ಹೆಚ್ಚು ಬೋಧಿಸ್ತಾ ಇರುತ್ತೆ. ಅಂದರೆ ಗೆದ್ದವರ ಘೋಷಗಳು ಸೋತವನಿಗೆ ಆ ತನ್ನ ಗೆಲುವನ್ನು, ತನ್ನ ಜಯವನ್ನು ಪಡೆಯೋದಕ್ಕೆ ಅವರು ಕೂಗತಕ್ಕಂತಹ ಜಯಘೋಷಗಳೇ ಸೋತವನಿಗೆ ನಿಜವಾಗಲೂ ಹೆಚ್ಚಿನ ಒಂದು ಮೌಲ್ಯವನ್ನು ಬೋಧಿಸುತ್ತೆ, ಗೆಲುವನ್ನು ಪಡೆಯೋದಕ್ಕೆ ಪ್ರೇರೇಪಿಸುತ್ತೆ, ಸಕ್ಸಸ್ಸನ್ನು ಕಾಣೋದಕ್ಕೆ ಪ್ರೇರೇಪಿಸುತ್ತೆ. ಬರ್ಸ್ಟ್ ಅಗೊನೈಸ್ಡ್ ಆ್ಯಂಡ್ ಕ್ಲಿಯರ್, ಸ್ಪಷ್ಟವಾಗಿ ನೋವಿನಿಂದ ಕೇಳಿಸ್ತಾ ಇರುತ್ತೆ ಅಂತ. ಸೋತವನಿಗೆ ಆ ವಿಜಯದ ಘೋಷಣೆಗಳು ಆ ಹೃದಯ ಕೇಳುವ ನೋವಿನಂತೆ ತೋರುತ್ತೆ. ಸೋತವನ ಕಣ್ಣೀರಿನಲ್ಲೇ ಯಶಸ್ಸಿನ ನಿಜವಾದ ಸಿಹಿಯ ಒಂದು ಅನುಭವ ದೊರಕುತ್ತೆ. ಸೋತವನ ಕಣ್ಣೀರಿನಲ್ಲಿ ಯಶಸ್ಸಿನ ನಿಜವಾದಂತಹ ಸಿಹಿಯ ಒಂದು ಅರಿವು ದೊರೆಯುತ್ತೆ ಅಂತಕ್ಕಂಥದ್ದನ್ನು ಎಮಿಲಿ ಡಿಕಿನ್ಸ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಯಶಸ್ಸಿನ ನಿಜವಾದಂತಹ ಅರ್ಥ ಸೋತವನಿಗೆ ಮಾತ್ರ ಗೊತ್ತಿರುತ್ತೆ, ಗೆದ್ದವನಿಗೆ ಅದು ನಿಜವಾದ ಅರ್ಥ ಗೊತ್ತಿರೋದಿಲ್ಲ. ಸೋತವನಿಗೆ ಆ ಯಶಸ್ಸು ಅಂತಕ್ಕಂಥದ್ದು ತುಂಬ ಪ್ರಬಲವಾದ ಕನಸಾಗಿರುತ್ತೆ. ನೋವಿಲ್ಲದೆ ಯಾರಿಗೂ ಸಹ ಸುಖದ ಬೆಲೆ ಗೊತ್ತಾಗಿಲ್ಲ. ಸುಖದಲ್ಲಿರೋವನಿಗೆ ಆ ಸುಖ, ಜಯ ಅಂತಕ್ಕಂಥದ್ದು, ಸಕ್ಸಸ್ ಅಂತದ್ದು ಅವನಿಗೆ ಅದು ಸ್ವೀಟ್ ಆಗಿರೋದಿಲ್ಲ. ಯಾರು ನೋವಿನಲ್ಲಿರ್ತಾನೆ, ಸೋಲಿನಲ್ಲಿರ್ತಾನೆ, ಆ ಸೋಲಿನಲ್ಲಿರುವವನು ಯಶಸ್ಸನ್ನು ಕಂಡಾಗ ಅದು ನಿಜವಾಗಲೂ ಸಕ್ಸಸ್ ಈಸ್ ಕೌಂಟೆಡ್ ದ ಸ್ವೀಟೆಸ್ಟ್ ಅಂತ ಹೇಳಿ ಎಮಿಲಿ ಡಿಕಿನ್ಸನ್ ರವರು ಈ ಒಂದು ಪೊಯಮ್ನ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.